ಸೊ ನಿಮ್ಮನ್ನ ಸುಮಾರು ಜನ ಕೇಳಿರಬಹುದು, ಅಂದ್ರೆ ಆಫ್ ಕೋರ್ಸ್ ಒನ್ ಮೋಸ್ಟ್ ಕಾಮನ್ ಕ್ವೆಶ್ಚನ್ ಇಸ್ ನಾನು ಆರ್ಜೆ ಆಗಬೇಕು, ಕೋರ್ಸ್ ಯಾವುದು ಮಾಡಬೇಕು ನಾನು ಅಂತ. ಆಫ್ ಕೋರ್ಸ್ ಈ ಕಾರ್ಯಕ್ರಮದ ಮೂಲಕ ಇನ್ನೇನು ಹತ್ತಿರದಲ್ಲೇ ವರ್ಲ್ಡ್ ರೇಡಿಯೋ ಡೇ ಕೂಡ ಬರ್ತಾ ಇದೆ. ಐ ಥಿಂಕ್ ವಿ ಕ್ಯಾನ್ ಕ್ಲಾರಿಫೈ ಸೇಯಿಂಗ್, ಒಂದು ಆರ್ಜೆ ಕೋರ್ಸ್ ಮಾಡಿ ಸಹ ನೀವೊಬ್ಬ ಉತ್ತಮ ಆರ್ಜೆ ಆಗದೆ ಇರಬಹುದು, ಆರ್ಜೆ ಕೋರ್ಸ್ ಇಲ್ಲದೆ ಸಹ ನೀವೊಬ್ಬ ಉತ್ತಮ ಆರ್ಜೆ ಆಗಬಹುದು. ಸೊ ಆರ್ಜೆ ಕೋರ್ಸ್ ಇಸ್ ಜಸ್ಟ್ ಲೈಕ್ ಎನಿ ಅದರ್ ಡಿಗ್ರಿ. ನಿಮ್ಗೊಂದು ಆಫ್ ಕೋರ್ಸ್ ನಾನು ಇದು ಮಾಡಿದ್ದೀನಿ ಅನ್ನೋದಿರುತ್ತೆ ಅನ್ನೋದು ಬಿಟ್ರೆ, ದರ್ ಇಸ್ ಸೋ ಮಚ್ ಮೋರ್ ಟು ಬೀಯಿಂಗ್ ಅನ್ ಆರ್ಜೆ. ಕೋರ್ಸ್ ಒಂದೇ ಅಲ್ಲ ಇಸ್ ವಾಟ್ ಐ ಫೀಲ್. ನಿಮ್ಮ ಒಪಿನಿಯನ್ ಏನು? ಸೊ ಅಮೀನ್ ಸಯಾನಿ ಬಗ್ಗೆ ಹೇಳಿದ್ರಿ. ವೆನ್ ಹಿ ಪಾಸ್ಡ್ ಅವೇ ಫೆಬ್ರವರಿಯಲ್ಲಿ, ಅವರು ಹೋಗೋಕ್ ಮುಂಚೆ ಒಂದು 2 ವಾರಗಳ ಹಿಂದೆ ನಾನು ಅವ್ರನ್ನ ವಿಸಿಟ್ ಮಾಡಿದ್ದೆ. ಯಾಕೆಂದ್ರೆ ನಮ್ಮ ರೋಟರಿ ಕ್ಲಬ್ ಮೂಲಕ ಕಾರ್ಯಕ್ರಮಗಳು 3 ಸಲ 2013, 2016, 2018 ಚೌಡಯ್ಯ ಹಾಲ್ ಅಲ್ಲಿ ಮಾಡಿದಾಗ 3 ಸಲಾನು ನನ್ನನ್ನ ಕರೆಸಿದ್ರು ಟು ಹ್ಯಾವ್ ಅ ಲಾಂಗ್ ಕಾನ್ವರ್ಸೇಷನ್ ವಿತ್ ಅಮೀನ್ ಸಾಹಬ್. ಅದಕ್ಕೆ ನಾಗೇಶ್ ಸಿದ್ಧಾಂತಿ ಅಂತ ರೊಟೇರಿಯನ್ ಇದ್ದಾರೆ. ನನಗೆ ಐ ಆಲ್ವೇಸ್ ಟೆಲ್ ಹಿಮ್ ದಟ್ ಇಟ್ ವಾಸ್ ಸಚ್ ಅಂದರೆ ಒಂದು ಪ್ರಿವಿಲೇಜ್, ಒಂದು ಅಂಥ ಒಬ್ಬ ಮನುಷ್ಯನ ಜೊತೆ ಕೂತ್ಕೊಂಡು ಅಷ್ಟು ದೊಡ್ಡದಾಗಿ ಅಷ್ಟು ಇದು ಮಟ್ಟದಲ್ಲಿ ರೇಡಿಯೋ ಅಂದರೆ ಏನು ಅಂತ ಅವ್ರ ಕಾಲದಿಂದ. ಬಿಕಾಸ್ ಎಷ್ಟೇ ನಾವು ಹೇಳ್ಕೊಬೋದು, ನನ್ನ ಜಸ್ಟ್ ಒಂದು 4 ವರ್ಷದ ರೇಡಿಯೋಗೆ ಪ್ಲಸ್ ಆಕಾಶವಾಣಿ ಸೇರಿಸಿ 1 ವರ್ಷ, 5 ವರ್ಷ ರೇಡಿಯೋ ಮಾಡಿದ್ದಕ್ಕೇನೆ ನನಗೆ ಓಹೋ ಏನೋ ಎಷ್ಟು ಅನುಭವ ಆಗಿದೆ. ಅಥವಾ ಜನ ಅನ್ಕೋತಾರೆ, ಓ ವಸಂತಿ ಯು ಆರ್ ಅ ರೇಡಿಯೋ ಪರ್ಸನ್. ನಾವು ಏನು ಲಿಟ್ರಲಿ ಇಟ್ಸ್ ನಥಿಂಗ್ ಕಂಪೇರ್ ಟು ದಿಸ್ ಮ್ಯಾನ್ ಹೂ ಡಿಡ್ ದ ವರ್ಲ್ಡ್ಸ್ ಲಾಂಗೆಸ್ಟ್ ರೇಡಿಯೋ ಕಂಟಿನ್ಯೂಸ್ ಶೋ ಫಾರ್ 50 years. ಅಂದರೆ ಶತಮಾನದ ಅರ್ಧ, ಟಾಕಿಂಗ್ ಅಬೌಟ್ ಹಾಫ್ ಅ ಸೆಂಚುರಿ. ಆ್ಯಂಡ್ ಅಷ್ಟು ಹ್ಯೂಮಿಲಿಟಿ. ಐ ಸ್ಟಿಲ್ ರಿಮೆಂಬರ್ ಅವರು ನಾವು ಪ್ರಿಪ್ರೇಷನ್ ಮಾಡ್ಕೊಂಡಿರ್ಬೇಕಾದ್ರೆ ಅವ್ರು ಎಷ್ಟು ಮೆಟಿಕ್ಯುಲಸ್ ಆಗಿ ಅವ್ರ ಡೈರಿನ ತಗೊಂಡು ಪ್ರತಿಯೊಂದನ್ನು ಅವರು ಡೇಟ್ಸ್ಗಳು ಇದಕ್ಕೆ ಅಂದರೆ ಬಿನಾಕ ಗೀತ್ಮಾಲಾ ಅದು ಅವ್ರದ್ದು ಎಲ್ಲ ಹೇಗೆ ರೆಕಾರ್ಡ್ಸ್ ಅವ್ರು ಮೇಂಟೈನ್ ಮಾಡಿದ್ರು. ಅವ್ರ ಮಗ ರಾಜಿಲ್ ಸಯಾನಿ ಅಂತ ಅವ್ರ ಜೊತೆ ಕೂತ್ಕೊಂಡು ಆ್ಯಂಡ್ ಫುಲ್ ನಾವು ಡಿಸ್ಕಸ್ ಮಾಡಿಬಿಟ್ಟು, ಅಮೀನ್ ಸಾಹಬ್ ಕ್ಯಾ ಮೈ ಆಪ್ಸೆ ये सवाल पूछ सकती हूँ, कैन आई आस्क यू दिस? वासंती you can call me अमीन अंकल. अमीन साहब नहीं, अमीन अंकल बोलो, लेकिन अमीन दादाजी मत कहना. So he was so full of that love and affection. ಸೊ ಆ ರೀತಿ ಅವರು, ಆ್ಯಂಡ್ ಐ ಆಸ್ಕ್ಡ್ ಹಿಮ್ ಒನ್ಸ್ ಆನ್ ಸ್ಟೇಜ್, ಆ್ಯಂಡ್ ಇದು ಬಹಳ ಮುಖ್ಯ. ಬರೀ ನಾವು ರೇಡಿಯೋ ಪ್ರಪಂಚದಲ್ಲಿರೋರಿಗೆ ಮಾತ್ರ ಅಲ್ಲ, ಅಂದರೆ ಆವಾಜ್ ಕಿ ದುನಿಯಾ ಮೇ ಜೋ ಲೋಗ್ ಹೈ ಉನ್ಕೆ ಲಿಯೇ ನಹಿ, ಕೇಳಿಸ್ಕೊಡ್ತಾ ಎಲ್ರಿಗೂ. ಅಂದರೆ ಐ ಆಸ್ಕ್ಡ್ ಹಿಮ್, ಐ ಸೆಡ್, ಅಮೀನ್ ಅಂಕಲ್, ಯು ಆರ್ ದ ಬೆಸ್ಟ್ ಪೊಸಿಷನ್ ಟು ಗಿವ್ ದ ಸೀಕ್ರೆಟ್ಸ್ ಆಫ್ ಗುಡ್ ಕಮ್ಯುನಿಕೇಶನ್. ಹಾಂ, ಎಲ್ಲರೂ ಅವರಾಗಿ ಅವರು ನಿಂತು ಸ್ಟ್ಯಾಂಡಿಂಗ್ ಒವೇಷನ್. ನಾನು ಹೇಳಬೇಕಾದ ಅಗತ್ಯನೇ ಇರಲಿಲ್ಲ, ಬಿಕಾಸ್ ಅಷ್ಟು ರೆಸ್ಪೆಕ್ಟ್. ಆ ಮನುಷ್ಯ ಅವ್ರ ವಾಕಿಂಗ್ ಸ್ಟಿಕ್ ಇದು ತಗೊಂಡು ಬಂದು ನಿಂತ್ಕೊಂಡಾಗ ಹಿ ಹ್ಯಾಡ್ ಟು ರಿಯಲಿ ವೇಟ್ ಫಾರ್ ದ ನಾನ್ ಸ್ಟಾಪ್ ಚಪ್ಪಾಳೆ. ಅವರು ಇದು ಬೆಹನೋ ಅವ್ರ ಭಾಯಿಯೋ ಅಂತ ಇದನ್ನ ತಗೊಂಡು, ಆಮೇಲೆ ಯು ಆಸ್ ಮೀ ಫಾರ್ ದ ಸೀಕ್ರೆಟ್ಸ್. ಶುದ್ಧ ಬೋಲು, ಸ್ಪಷ್ಟ ಬೋಲು, ಸಾಫ್ ಬೋಲು, ಸುಂದರ್ ಬೋಲು. ಯಾರ ಮನಸ್ಸನ್ನು ನೋಯಿಸದೆ ಸ್ಪಷ್ಟವಾಗಿ ಶುದ್ಧ ಭಾಷೆಯ ಶುದ್ಧತೆಯನ್ನು ಇಟ್ಕೊಂಡು ಸೇನ ಗುಡ್ ಸುಂದರವಾದ ಟೋನ್. ಸೊ ಇಟ್ ಈಸ್ ಆಲ್ಮೋಸ್ಟ್ ಲೈಕ್ ನಾವು ದೊಡ್ಡ ದೊಡ್ಡ ಕೋರ್ಸುಗಳು, RJ ಕಮ್ಯುನಿಕೇಶನ್ ಯೂನಿವರ್ಸಿಟೀಸ್ ಎಲ್ಲ ಅನ್ಬೋದು. ಅದರ ಸಾರಾಂಶ that man gave on stage that day. Lovely. And ನನಗನ್ಸುತ್ತೆ ಯು ಸೋ ಪ್ರಿವಿಲೇಜ್ಡ್ ಅಂಡ್ ಲಕ್ಕಿ ದಟ್ ಯು ಗಾಟ್ ಟು ಮೀಟ್ ಹಿಮ್ ಅಂಡ್ ಇಂಟ್ರಾಕ್ಟ್ ವಿತ್ ಹಿಮ್. ನಾವೆಲ್ಲ ಕೇಳಿ ಅಷ್ಟೇ ಗೊತ್ತು. ಅದಕ್ಕೆ ನನಗೆ 3 ಸಲ ಮಾಡಿದಾಗ ಅವರೆಲ್ಲ ರೋಟ್ರಿನವರು ಅಮೀನಾಜಿ ಅಂತ ಹೆಸರು ಕೊಟ್ಬಿಟ್ಟಿದ್ರಿ. ಅಮೀನ್ ಜೊತೆ ಛಾಬಿ ಅಮೀನಾಜಿ ಬೋಲೆಂಗಿ ಅಂತ. ಯು ಆರ್ ರೈಟ್, ಐ ಜಸ್ಟ್ ಫೀಲ್ ಇಟ್ ವಾಸ್. ಅಂಡ್ ಆ ಕಾಲಕ್ಕೆ ಎಂಥ ಒಂದು ಅಲ್ಲಿವರೆಗೂ ಭಾಯೋರ್ ಬೆಹನೋ ಅಂತಾನೆ ಹೇಳ್ತಾ ಇದ್ದಿದ್ದೆಲ್ಲರೂ. ಇವರು ಬೆಹನೋರ್ ಭಾಯೋ ಅಂದಿದ್ದು ಇಟ್ ಬಿಕೇಮ್ ಸೋ ಪಾಪ್ಯುಲರ್. ಫಸ್ಟ್ ಅವರು ಯಾರಿಗೆ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ ಅನ್ನೋದು ಸೆನ್ಸೇಷನಲ್. ಈವನ್ ವೆನ್ ಹಿ ಪಾಸ್ಡ್ ಅವೇ, ಸ್ವಲ್ಪ ಅವ್ರಿಗೆ ಸ್ವಲ್ಪ ಅರಳು ಮರಳು ಅಂತಾರಲ್ಲ, ಆ ಥರ ಹಿ ವಾಸ್ ಅ ಲಿಟಲ್ ಫೊಗೆಟ್ಫುಲ್. ಬಟ್ ಆದ್ರೂ ಆ ಬೇಸಿಕ್ ಶಿವಲ್ರಿ, ದಟ್ ಕೈಂಡ್ ಆಫ್ ಚಾರ್ಮ್, ಅಂದ್ರೆ ಜೆನ್ಯೂನ್ಲಿ ಸುಮ್ಮನೆ ಇಂಪ್ರೆಸ್ ಮಾಡೋದಕ್ಕೆ ಅಂತ ಅಲ್ಲ, ಒಳ್ಳೆ ಹ್ಯೂಮನ್ ಬೀಯಿಂಗ್ ಅಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಸೊ ಐ ಫೀಲ್ ದಟ್ ಮೇಕ್ಸ್ ಫಾರ್ ಗ್ರೇಟ್ ರೇಡಿಯೋ. ಕರೆಕ್ಟ್. ವಸಂತಿ ಅವರು, ನನಗೆ ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊತೀನಿ ದಟ್ ನನ್ನ ರೇಡಿಯೋದ ಕೊನೆ ದಿನದವರೆಗೂ ಐ ಯೂಸ್ ಟು ಮೇಕ್ ಸ್ಕ್ರಿಪ್ಟ್ಸ್. ಬಿಕಾಸ್ ನಾಟ್ ದಟ್ ನಮಗೆ ಸ್ಕ್ರಿಪ್ಟ್ ಇಲ್ದಿದ್ರೆ ಒಂದು ಲಿಂಕ್ ಮಾಡೋಕ್ಕಾಗಲ್ಲ ಅಂತಲ್ಲ, ಬಟ್ ಯಾವ ಪಾಯಿಂಟ್ಸ್ ಮಿಸ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಅಟ್ಲೀಸ್ಟ್ ಪಾಯಿಂಟರ್ಸ್ ಇರ್ತಾ ಇತ್ತು. ಸೊ 2004 to 2008
ನೀವ್ ಹೇಗೆ ಹೌ ಯು ವರ್ಕಿಂಗ್ ಅಂದ್ರೆ ಸ್ಕ್ರಿಪ್ಟ್ಸ್ ಮಾಡ್ಕೋತಿದ್ರಾ ಅಥವಾ ಪಾಯಿಂಟ್ಸ್ ನೋಟ್ ಮಾಡ್ಕೋತಿದ್ರಾ ಆರ್ ಯು ಆಫ್ ಕೋರ್ಸ್ ಅದು ಕೂಡ ಒಂದು ಟ್ಯಾಲೆಂಟ್ ಸ್ಪಾಂಟೇನಿಯಸ್ ಆಗಿ ಇನ್ಸ್ಟಂಟೇನಿಯಸ್ ಆಗಿ ಮಾಡೋದು. ಹೌ ಯು ಆಸ್ ಅನ್ ಆರ್ಜೆ? ಎಸ್, ಐ ವಾಸ್ ಡೆಫಿನೆಟ್ಲಿ ನಾಟ್ ಹ್ಯಾವಿಂಗ್ ಎನಿ ಸ್ಕ್ರಿಪ್ಟ್ಸ್. Okay. ಬಟ್ ಯಾರನ್ನಾದ್ರೂ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಅಂದ್ರೆ ರಿಸರ್ಚ್ ಪಾಯಿಂಟ್ಸ್ ಅಂಡ್ ಸುಮಾರು ನಾವು ಲೆಜೆಂಡ್ ಸ್ಪೆಷಲ್, ಐ ಡೋಂಟ್ ನೋ ಇಫ್ ಯು ವರ್ ದೇರ್ ಇನ್ ಬ್ಯಾಂಗ್ಳೂರ್ ಅಟ್ ದಟ್ ಟೈಮ್, ಮ್ಯೂಸಿಕಲಿ ಆಸಮ್ ಅಂತ ಒಂದು ಪೂರ್ತಿ ಲೆಜೆಂಡ್ ಸೀರೀಸ್. ಸೊ ಫಸ್ಟ್ ಆಶಾ ಭೋಸ್ಲೆ ಅವ್ರ ಮನೆಗೆ ನನ್ನ ಕಳ್ಸಿದ್ರು ಬಾಂಬೆಯಲ್ಲಿ. ಸೊ ಅಲ್ಲಿ ರೆಕಾರ್ಡ್ ಮಾಡ್ಕೊಂಡು ಬಂದಿದ್ದು, ಇದು ಮಾಡಿದ್ದು. ಆಮೇಲೆ ಆಲ್ ದ ಮ್ಯೂಸಿಕ್, ದ ಬಿಗ್ ನೇಮ್ಸ್ ಇನ್ ದ ಇದು ಆಗಿನ ಕಾಲದ, ಲೈಕ್ ಅಫ್ಕೋರ್ಸ್ ಸೋನು ನಿಗಮ್ ಕಂಟಿನ್ಯೂಸ್ ಟು ಬಿ ಅ ಗ್ರೇಟ್ ನೇಮ್. ಸೊ ಅದರಲ್ಲಿ ಎಂಡ್ ಮಾಡಿದಾಗ ಮನ್ನಾಡೆ ಅವ್ರ ಜೊತೆ ಇಂಟರ್ವ್ಯೂ. ಸೊ ಆ ರೀತಿ ಯಾವ ಫೀಲ್ಡಲ್ಲಿ ಬಂದು ನನ್ನ ಶೋಗೆ ನನ್ನ ಮುಂದೆ ಕೂತ್ಕೊಂಡಾಗ ಇದೇ ರೀತಿ ಪಾಯಿಂಟ್ ಮಿಸ್ ಮಾಡಬಾರ್ದು ಅನ್ನೋದಕ್ಕೆ ಒಂದು ಬುಲೆಟ್ ಪಾಯಿಂಟ್ಸ್ ಹಾಕೋತಾ ಇದೆ. ಸರಿ, ಇದೆಲ್ಲ ಕವರ್ ಆಗಿದೆ ತಾನೆ ಅಂತ ಒಂದು ಟಿಕ್, ಜಸ್ಟ್ ಒಂದು ಮೆಂಟಲ್ ಟಿಕ್ ಮಾರ್ಕ್. ಬಿಕಾಸ್ ಎಲ್ಲಿ ಆ ಸ್ಕೈ ಮೈಕ್ ಇಂದ ಸ್ವಲ್ಪ ಇದು ನೋಟ್ ಇಟ್ಕೊಳ್ಳೋದಕ್ಕೆ ಆ ಜಾಗ ಇರುತ್ತೋ ಅಲ್ಲಿ. ಬಟ್ ನನ್ಗೇನ್ ಅನ್ಸ್ತಾ ಇತ್ತು ದಟ್ ಅಫ್ಕೋರ್ಸ್ ಪೀಪಲ್ ಹ್ಯಾವ್ ಡಿಫ್ರೆಂಟ್ ಸ್ಟೈಲ್ಸ್. ಇಫ್ ಐ ಸ್ಪೀಕ್, ಇಫ್ ಐ ಪುಟ್ ಆನ್ ಅ ಸ್ಕ್ರಿಪ್ಟ್, ಎಲ್ಲೋ ಒಂದ್ ಕಡೆ ನನಗೆ ಅದು ಇಟ್ ವಿಲ್ ನಾಟ್ ಸೀಮ್ ಮೈ ಓನ್ ಥಾಟ್ ಅನ್ನೋ ಹಾಗೆ. ಸೊ ಐ ಯೂಸ್ ಟು ನಾಟ್ ಸ್ಕ್ರಿಪ್ಟ್ ಇಟ್. ಎಸ್, ಐವ್ ಸೀನ್ ಎರಡೂ ಟೈಪ್ಸ್. ಆಫ್ ಕೋರ್ಸ್ ಅವ್ರಿಗೆ ವಾಟ್ ಎವರ್ ಮೇಕ್ಸ್ ದೆಮ್ ಕಂಫರ್ಟಬಲ್, ರೈಟ್? ಸಾಕಷ್ಟು ಈ ತರದ ಸ್ಪಾಂಟೇನಿಯಸ್ ಅಮೇಸಿಂಗ್ ಆರ್ಜೆಸ್ ನೋಡಿದೀನಿ, ಸ್ಕ್ರಿಪ್ಟ್ ಮಾಡ್ಕೊಳ್ಳೋದು ನೋಡಿದೀನಿ, ಬೋತ್ ವೇಸ್. ಬಟ್ ದೆನ್ ಇವತ್ತಿನ ರೇಡಿಯೋ ನೀವು ಕೇಳಿದಾಗ ಅಥವಾ ಲಾಸ್ಟ್ 10 years ಅಲ್ಲಿ ಅಂತ ತಗೊಳ್ಳೋಣ, ನೀವು ಬಿಟ್ಟ ನಂತರ ನಿಮ್ಮ ಪ್ರಕಾರ ಹೂ ಡಸ್ ಅ ರಿಯಲಿ ಗುಡ್ ಜಾಬ್ ಅಥವಾ ಹೂ ಇಸ್ ಯೋರ್ ಫೇವ್ರೇಟ್? ಇಟ್ ನೀಡ್ ನಾಟ್ ಬಿ ಕನ್ನಡದ ಆರ್ಜೆ ಅಂತ, ಲೈಕ್ ಜನರಲಿ ಆರ್ಜೆ ವರ್ಲ್ಡ್ ಅಲ್ಲಿ. ಸೊ ನಾನು ಬಿಟ್ಟ ಮೇಲೆ ನನಗೆ ಶ್ರದ್ಧಾದು ಭಾಳ ಇಷ್ಟ ಆಗ್ತಿತ್ತು. ಶ್ರದ್ಧಾ ಶೋ ಐ ಯೂಸ್ ಟು ಲೈಕ್ ಅ ಲಾಟ್. ಆಕಾಶವಾಣಿಯಲ್ಲಿ ನಂದಿನಿ ಅವ್ರ ಶೋ ಎಲ್ಲ ಯಾವಾಗ್ಲಾದ್ರೂ ನಾನು ಇದು ಪೃಥ್ವಿದು ಒಂದೊಂದ್ಸಲ ಕೇಳ್ತಾ ಇದ್ದೆ ನಾನು. ನಿಜ ಹೇಳ್ಬೇಕು ಅಂದ್ರೆ ಜಾಸ್ತಿ ನಾನು ಕೇಳಿಲ್ಲ. ಅದೇನಾಯ್ತು, ರೇಡಿಯೋ ಆದ ನಂತರ ತಕ್ಷಣ ಟಿವಿ ಪ್ರಪಂಚಕ್ಕೆ ಕಾಲಿಟ್ಟಾಗ ಅದು ಬ್ರೇಕಿಂಗ್ ನ್ಯೂಸ್ ಅದು ಊರಲ್ಲೇ ಇರ್ತಾ ಇರ್ಲಿಲ್ಲ. ಫಸ್ಟೇ ಅಲಮಾರಿ. ಸೊ ಐ ಲಾಸ್ಟ್ ಟಚ್ ವಿತ್ ರೇಡಿಯೋ. ಬಟ್ ಸ್ವಲ್ಪ ಊರಲ್ಲಿ ಇದ್ದಾಗ ಅಥವಾ ವೀಕೆಂಡ್ ಶೋ ಎಲ್ಲ ಇದ್ದಾಗ ಐ ಯೂಸ್ ಟು ಕಂಪ್ಲೀಟ್ಲಿ ಅಡ್ಮೈರ್ ಹೌ ಶ್ರದ್ಧಾ ಯೂಸ್ ಟು ಹ್ಯಾಂಡಲ್ ದಿ ಸೆನ್ಸಿಟಿವ್ ಟಾಪಿಕ್ಸ್ ಅನ್ನ ಕೂಡ ಸರಳವಾಗಿ ವಿತ್ ಹ್ಯೂಮರ್ ಅಂಡ್ ವಿಟ್ ಅದನ್ನ. ಸೊ ಅದೊಂದು ಆರ್ಟ್. ಸೊ ಇನ್ನು ಅದೇ ಅಫ್ಕೋರ್ಸ್ ಐ ಯೂಸ್ ಟು ಲಿಸನ್ ಟು ಯುವರ್ ಶೋ ವೆನ್ ಐ ವಾಸ್ ಇನ್ ದ ಅರ್ಲಿ ಮಾರ್ನಿಂಗ್ ಟೈಮ್. ಶುಭೋದಯಕ್ಕೆ ಇದು. ಬಿಕಾಸ್ ಸಿ ವಾಟ್ ಯು ಡಿಡ್ ವಾಸ್ ಆಲ್ಸೋ ನಾಟ್ ಈಸಿ. ರಿಲಿಜನ್, ದೇವಸ್ಥಾನಗಳು, ಅದನ್ನ ಕೂಡ ಒಂದು ಯುನೋ ದ ಟೋನ್ ಹ್ಯಾಸ್ ಟು ಹ್ಯಾವ್ ಅ ರೈಟ್ ಮಿಕ್ಸ್. ಸೊ ಯೂಶಲಿ ಐ ಆಮ್ ಆಲ್ವೇಸ್ ಅಬ್ಸರ್ವಿಂಗ್ ದ ಕಾಂಟೆಂಟ್. ಅಂದ್ರೆ ಧ್ವನಿ ಒಂದ್ ಕಡೆ, ಬಟ್ ನಾನು ಯಾವಾಗ್ಲೂ ಹೇಳ್ತೀನಿ, ಬೈ ಚಾನ್ಸ್ ದೇವರು ಯಾರಿಗಾದ್ರೂ ಧ್ವನಿ ಚೆನ್ನಾಗಿ ಅಷ್ಟೇನೋ ಇಂಪ್ರೆಸಿವ್ ಧ್ವನಿ ಕೊಡ್ಲಿಲ್ಲ ಅಂದ್ರೂ ಅವರ ಹೇಳೋ ವಿಧಾನ and what they say and how they say it will be the cutting edge. Correct. So these are the names that come to mind. Oh, lovely. So radio ಆದ ನಂತರ another beautiful entry into television, NDTV ಗೆ ಎಂಟ್ರಿ ಕೊಡ್ತೀರಾ. ಅಂಡ್ NDTV ಹಿಸ್ಟ್ರಿನೇ ತುಂಬಾ ಬ್ಯೂಟಿಫುಲ್ ಆಗಿದೆ, ಯಾಕಂದ್ರೆ ಅವರೊಂದು ಪ್ರೊಡಕ್ಷನ್ ಹೌಸ್ ಆಗಿ ಸ್ಟಾರ್ಟ್ ಮಾಡ್ತಾರೆ, ಪ್ರೊಡ್ಯೂಸಿಂಗ್ ಫಾರ್ ದೂರದರ್ಶನ್. ಅಂಡ್ 1988 ಅಲ್ಲಿ ಫುಲ್ ಫ್ಲೆಜ್ಡ್ ಆಗಿ ದೇ ವಿಲ್ ಸ್ಟಾರ್ಟ್ ಆಪರೇಟಿಂಗ್ ಒಂದು ನ್ಯೂಸ್ ಚಾನೆಲ್ ಆಗಿ. ಅಂಡ್ ವೈ ಡಿಡ್ ಯು ಕ್ವಿಟ್ ರೇಡಿಯೋ ಅಂಡ್ ವೈ ಡಿಡ್ ಯು ಚೂಸ್ NDTV? ಸೊ ಕ್ವಿಟ್ ರೇಡಿಯೋ ಅನ್ನೋದಕ್ಕೆ ಇನ್ಫ್ಯಾಕ್ಟ್ ಐ ಫೆಲ್ಟ್ ಅ ಲಿಟಲ್ ಬ್ಯಾಡ್, ಲಿಟಲ್ ಗಿಲ್ಟಿ. ಬಿಕಾಸ್ ನಾನು ಆಸ್ಟ್ರಿಯಾ ಏನು ಹೇಳಿದೆ ನಿಮಗೆ, ಒಂದು ವಿಶ್ವ ಮಟ್ಟದ ಇದರಲ್ಲಿ ಸಮ್ಮೇಳನದಲ್ಲಿ ಹೋಗಿ ರೇಡಿಯೋ ಬಗ್ಗೆ ಮಾತಾಡಿ ಎಲ್ಲ ಬಂದ ತಕ್ಷಣ ರೇಡಿಯೋಗೆ ರಾಜೀನಾಮೆ ಕೊಟ್ಟೆ ನಾನು. ಬಿಕಾಸ್ ಒಂದೇನಾಗ್ತಿತ್ತು ನನಗೆ, ನಮ್ಮ ಒಂದು ರೇಡಿಯೋ ಫಾರ್ಮ್ಯಾಟ್ ವಾಸ್ ವೆರಿ ಲಿಮಿಟೆಡ್. ಬರೀ ನಾನಲ್ಲಿ ಹೇಳ್ತಾ ಇದ್ದಿದ್ದೆಲ್ಲ ಇದನ್ನ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ನಾವು ಬೇರೆ ಏನಾದರೂ ಮಾಡಬೇಕು. ಯು ಕಾಂಟ್ ಹ್ಯಾವ್ ದ ಸೇಮ್ ಓಲ್ಡ್ ಫಾರ್ಮ್ಯಾಟ್. ಇದು ಮಾಡಿದ್ವಿ, ಆ್ಯಡ್ ಬ್ರೇಕ್ ಆಯಿತು, ಹಾಡಿಗೆ ಹೋಯ್ತು, ಆಮೇಲೆ ಹಾಡು ಮಧ್ಯೆ ಏನೋ ಒಂದು 40 ಸೆಕೆಂಡು ಅಥವಾ 1 ನಿಮಿಷ ಅದನ್ನು ಕೂಡ ಅಫ್ಕೋರ್ಸ್ ವಿ ಡಿಂಟ್ ಇವನ್ ಹ್ಯಾವ್ ಡಿಲೇಡ್ ಲೈವ್ ಆಗ. ಆಮೇಲೆ ಪೃಥ್ವಿ ಶೋಗೆ ಅವ್ನ ಶೋಗೆ ಹೋದಾಗ ಓ ಮೈ ಗಾಡ್, ಓಕೆ ನೌ ಯು ಹ್ಯಾವ್ ಟು ರೆಕಾರ್ಡ್ ಇಟ್ ಫಾರ್ ಅ ಬಿಟ್ ಅಂಡ್ ದೆನ್ ಫ್ಲಾಶ್ ಇಟ್, ರೈಟ್? ಸೊ ವಿ ವರ್ ಲಕ್ಕಿ ಇನ್ ದಟ್ ವೇ. ಬಟ್ ಒಂದು ನನಗೆ ಡಿಸಪಾಯಿಂಟ್ಮೆಂಟ್ ನಮ್ಮ ರೇಡಿಯೋ ಫಾರ್ಮ್ಯಾಟ್. ಅದಕ್ಕೆ ನಾನು ಒಂದು ಪೆಟಿಷನ್ ಕೂಡ ನಾವು ಸುಮಾರು ಔಟ್ ಆಫ್ ಬ್ಯಾಂಗ್ಳೂರ್ ಮಟ್ಟದಲ್ಲಿ ವಿ ವಾಂಟೆಡ್ ಟು ಸರ್ಕ್ಯುಲೇಟ್ ಇಟ್ ಟು ದ ಸರ್ಕಾರ. ಈ ಸರ್ಕಾರ ಆ ಸರ್ಕಾರ ಅಂತ ಅಲ್ಲ, ಅಂದ್ರೆ ರೇಡಿಯೋಗೆ ನೀವು ನ್ಯೂಸ್ ಅನ್ನ ತಗೊಂಡ್ ಬರ್ಬೇಕು ನೀವು. ಕರೆಕ್ಟ್, ಹೌದು. ಸೊ ಯು ಕೆನಾಟ್ ನಾಟ್ ಹ್ಯಾವ್ ನ್ಯೂಸ್ ಆನ್ ಕೊಡಬಾರ್ದು ಅಂತಿತ್ತು. ಐ ಥಿಂಕ್ ಇಟ್ಸ್ ಸ್ಟಿಲ್ ದೇರ್. ಸೊ ಆ ರೆಸ್ಟ್ರಿಕ್ಷನ್ ನೀವು ತೆಗೆದು ಹಾಕಿ.
ಇಲ್ಲದಿದ್ರೆ ಇದು ನೀವು ಯಾವ ಕಾರಣಕ್ಕೆ ಅದು ಆಕಾಶವಾಣಿಯನ್ನ ಪ್ರೊಟೆಕ್ಟ್ ಮಾಡೋದಕ್ಕೋ ಅಥವಾ ವಾಟ್ ಎವರ್ ಬಿ ದ ರೀಸನ್ಸ್ ವಿಚ್ ಎವರ್ ಗವರ್ಮೆಂಟ್ ಹ್ಯಾಸ್ ನಾಟ್ ಡನ್ ದಟ್. ಸೊ ನಾನು ಇದೇ ರೀತಿ ಹೇಗೆ ನಾವು ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಯೋಚನೆ ಮಾಡಿದ್ನೋ ತಿರ್ಗಾ ಮತ್ತೊಮ್ಮೆ ನಾನು ಆ ಕರಿಯರ್ ಬ್ರೇಕ್ ಅಂತಾನೆ ಹೇಳ್ಬೋದು. ಒಂದು ಐ ಸೆಡ್ ನೋ, ಐ ಕಾಂಟ್ ಕಂಟಿನ್ಯೂ ಇನ್ ಅ ಪ್ಲೇಸ್ ವಿಚ್ ಇಸ್ ಗೋಯಿಂಗ್ ಟು ಬಿ ಬರೀ ಇದನ್ನ ಹಾಕು ಮಧ್ಯ ಎಲ್ಲೋ ಒಂದು ಸಾಂಗ್ ಮಧ್ಯ ಅದನ್ನ ನನಗೆ ಮನ್ಸಿದ್ದು ಆ ಜನರ ಅಂದ್ರೆ ನಮ್ಮ ಊರಿನ ನಿಜವಾದ ನಾಯಕರು ಅವ್ರನ್ನ ಕರ್ಕೊಂಡು ಬಂದು ಮಾತಾಡಿಸಿ ಇಂಪ್ಯಾಕ್ಟ್ಫುಲ್ ಪ್ರೋಗ್ರಾಮ್ಸ್ ಮಾಡೋದಕ್ಕೆ. ಅದ್ರ ಮಧ್ಯೆ ಹಾಡಿರ್ಲಿ, ಯಾರು ಹಾಡ್ಬೇಡ ಬರೀ ಟಾಕ್ ರೇಡಿಯೋ ಅಂತ ನಾನು ಹೇಳ್ತಿರ್ಲಿಲ್ಲ. ಬಟ್ ಆ ಫ್ರೀಡಮ್ ಯಾವಾಗ ಹೋಯ್ತೋ ಅಥವಾ ಫ್ರೀಡಮ್ ಇಲ್ಲ ಅಂತ ಗ್ಯಾರಂಟಿ ಆಗೋಯ್ತು, ಐ ಸೆಡ್ ಓಕೆ, ಇನ್ನು ನಾನು ರೇಡಿಯೋದಲ್ಲಿ ಇದಿಲ್ಲ. ನಾವು ಐ ಆಮ್ ವೆರಿ ಗ್ರೇಟ್ಫುಲ್ ಟು ದ ಪವರ್ ಅಬವ್. ಅದೇ ಸಮಯದಲ್ಲಿ ರಾಜ್ದೀಪ್ ಸರ್ದೇಸಾಯಿ ಬಂದಿದ್ರು ಬ್ಯಾಂಗ್ಳೂರ್ಗೆ. ಸೊ ಪ್ರಿಯಾಂಜನಾ ದತ್ತಾ ವಾಸ್ ವಿತ್ ದಟ್ ಚಾನಲ್, CNN News 18. ವೆರಿ ಗುಡ್ ಫ್ರೆಂಡ್ ಅವರೆಲ್ಲ. ಅಂದರೆ ನಾವು ಯಾವಾಗಲಾದ್ರೂ ಮೀಡಿಯಾ ಇದ್ರಲ್ಲಿ ಸಿಗ್ತಾ ಇದ್ವಿ. ಶಿ ಸೆಡ್, ವಸಂತಿ, ಯು ಹ್ಯಾಡ್ ಟೋಲ್ಡ್ ಮೀ ಬೇರೆ ಬೇರೆ ಗೆಸ್ಟ್ಗಳು ನೀವು ತರ್ತೀರಾ, ಡು ಯು ವಾಂಟ್ ಟು ಹ್ಯಾವ್ ರಾಜ್ದೀಪ್? ಸೊ ರಾಜ್ದೀಪ್ ಶೋಗೆ ಬಂದಾಗ ಆಫ್ಟರ್ ದಿಸ್ ಥಿಂಗ್ ಹಿ ಆಸ್ ಮೀ, ಹಿ ಸೆಡ್, ವೈ ಡೋಂಟ್ ಯು ಮೂವ್ ಟು TV ಅಂತ. ಸೊ ನನಗೆ ರೋಗಿ ಬಯಸಿ ಅಂದ ಹಾಗೆ ಓಕೆ, ವೈ ನಾಟ್? ಬಟ್ ಅಟ್ ದ ಸೇಮ್ ಟೈಮ್ NDTV ಅಲ್ಲಿ ಮಾಯಾ ಶರ್ಮಾ ಇದ್ರು, ಅವರಿಂದ ಒಂದ್ಸಲ ಕಾಲ್ ಬಂತು saying, would you be interested, because ಈ ಸದ್ಯಕ್ಕೆ ಓಪನಿಂಗ್ ಇದೆ ಅಂತ. ಸೊ ಐ ಸೆಡ್, ದಿಸ್ ಇಸ್ ದ ರೈಟ್ ಟೈಮ್. ಸೊ ಕರೆಕ್ಟಾಗಿ ಆ ಟೈಮಲ್ಲೂ ಕೂಡ ಸ್ವಲ್ಪ ಚೇಂಜ್ ಏನು ಬಂತಂದ್ರೆ, ಇಟ್ ವಾಸ್ ದ ಫಸ್ಟ್ ಟೈಮ್ ದಟ್ ಭಾರತೀಯ ಜನತಾ ಪಾರ್ಟಿ ಅಂದ್ರೆ ಕಮಲದ ಇದು ಪೊಲಿಟಿಕಲ್ ಚೇಂಜ್ ಬಂತು ಇದು ಕರ್ನಾಟಕದಲ್ಲಿ. ಸೊ ಅದನ್ನ ರಿಪೋರ್ಟ್ ಮಾಡೋ ಒಂದು ಅಂದ್ರೆ ಎಕ್ಸ್ಪೀರಿಯನ್ಸ್, ಅನುಭವ, ಎಲೆಕ್ಷನ್ಸ್. ಸೊ ಐ ವೆಂಟ್ ಇನ್ ಟು ಅ ಟೋಟ್ಲಿ ಡಿಫ್ರೆಂಟ್ ಝೋನ್ ರೇಡಿಯೋ ಬಿಟ್ಟು. ಸೊ 2008 was a change. Yes. ಸೊ ನಾನು ಇಂಟ್ರೊಡಕ್ಷನ್ ನಲ್ಲೇ ಹೇಳಿದ ಹಾಗೆ ನೀವು ಪ್ರಿಂಟ್, ಟಿವಿ, ಇವಾಗ ನಿಮ್ಮದೇ ಓನ್ ಕಂಪನಿ ಎಲ್ಲ ಇದ್ರು, ಐ ಥಿಂಕ್ ಪೀಪಲ್ ಸ್ಟಿಲ್ ಮಿಸ್ ಯು ಆಸ್ ಅನ್ RJ, ಬಿಕಾಸ್ ಅದು ಒಂದು ಕನೆಕ್ಟ್ ಇದೆ. ವಿ ನೀಡ್ ನಾಟ್ ಇಂಟ್ರೊಡ್ಯೂಸ್ ಯು ಆಸ್ RJ ವಸಂತಿ ಹರಿಪ್ರಕಾಶ್, ದ ನೇಮ್ ಇಟ್ ಸೆಲ್ಫ್ ಇಸ್ ಇನಫ್. ಮತ್ತೆ ನಿಮ್ಗೆ ಆಫರ್ಸ್ ಬಂತಾ? ಡಿಡ್ ಯು ಚೂಸ್ ನಾಟ್ ಟು ಗೋ ಬ್ಯಾಕ್? ಹೇಗೆ? ಅಥವಾ ಇಫ್ ಗಿವನ್ ಅನ್ ಆಫರ್ ಇವಾಗ, ವುಡ್ ಯು ಗೋ ಬ್ಯಾಕ್ ಟು ರೇಡಿಯೋ? See, if given an offer, yes, I would love to go back on radio, but ಸ್ವಲ್ಪ ಈ ಒಂದು ನಾನು ಯಾವ ಫ್ಯಾಕ್ಟರ್ಸ್ ಹೇಳಿದ್ನೋ ಅದನ್ನ ಹೇಗಾದ್ರೂ ಇಫ್ ಯು ಕ್ಯಾನ್ ವರ್ಕ್ ಅರೌಂಡ್. ಸಿ, ರೇಡಿಯೋ ಸ್ಟೇಷನ್ಗಳಲ್ಲಿ ಇರೋ ಹೆಡ್ಸ್ ಆಫ್ ರೇಡಿಯೋ ಅವ್ರಿಗಿಂತ ಮೀರಿರೋ ಈ ಒಂದು ಪಾಲಿಸಿಗಳು, ಅಂದರೆ ಅವ್ರು ಬೇಕು ಅಂದ್ರೂ ಎಷ್ಟು ಮಟ್ಟಕ್ಕೆ ಚೇಂಜ್ ಮಾಡೋಕ್ಕಾಗತ್ತೆ, ವಿ ಡೋಂಟ್ ನೋ. ಬಟ್ ಇಫ್ ಐ ಹ್ಯಾವ್ ಟು ಗೋ ಬ್ಯಾಕ್ ಟು ರೇಡಿಯೋ, ಬಿಕಾಸ್ ಅದಾದ್ಮೇಲೆ ನಮ್ಮ ಒಳ್ಳೆಯ ಮಿತ್ರ ಡೆರಾಯಸ್ ಸೂನಾವಾಲಾ, ಸೊ ಅವನು ಒಂದ್ಸಲ ಕಾಲ್ ಮಾಡಿದ್ದು ನಂಗೆ ನೆನಪಿದೆ, ಸೇಯಿಂಗ್ ದಟ್ ಇನ್ನೂ ನಾನು ಟಿವಿದಲ್ಲಿ ಐ ವಾಸ್ ದೇ ಫಾರ್ ಜಸ್ಟ್ ಅ ಇಯರ್ ಆರ್ ಸೋ ಇದು. ಸೊ ನಾನು ಹೇಳಿದಷ್ಟೇನೆ, ಸೇಯಿಂಗ್ ದಟ್ ಇಟ್ ಹ್ಯಾಸ್ ಟು ಬಿ ಸಮಥಿಂಗ್ ಎಕ್ಸೈಟಿಂಗ್, ಬೇರೆ ಏನಾದರೂ ಒಂದು ಸೃಜನ, ಒಂಥರ ಲೆಟ್ ಅಸ್ ಡೂ ಸಮಥಿಂಗ್ ಎಕ್ಸೈಟಿಂಗ್ ಆನ್ ರೇಡಿಯೋ. ಬಟ್ ಐ ಥಿಂಕ್ ಈಗ ಇಟ್ ಇಸ್ ಪಾಸಿಬಲ್, ಯಾಕಂದ್ರೆ ಒಂದು ನ್ಯೂಸ್ ಕೊಡೋದಕ್ಕೆ ಇವಾಗಲೂ ಸಾಧ್ಯ ಇಲ್ಲ, ಇಸ್ ವಾಟ್ ಐ ಫೀಲ್. ಅಟ್ ಲೀಸ್ಟ್ ರೀಸೆಂಟ್ ನನಗೆ ಗೊತ್ತಿರೋ ಪ್ರಕಾರ ಅಂತೂ ನ್ಯೂಸ್ ಕೊಡೋ ಹಾಗಿಲ್ಲ ಅಂತ ನಮಗೂ ದೇ ಟು ಆಲ್ವೇಸ್ ಸೇ. ಬಟ್ ಡ್ಯೂರೇಷನ್ ದಟ್ ವಿ ಟಾಕ್ ಆ್ಯಂಡ್ ದ ಕೈಂಡ್ ಆಫ್ experimental shows that we can do, ella radio stations they are open ivaga. Yes, I very much think so, yeah. And ivaga ella stations news channels they're almost starting podcasts and they're keeping up with the trend. AI RJs galana introduce madidare almost ella radio station alli. I think you can give it a try, and you should. If that happens, then I will think of you. Yeah. Oh. It happened because of her. Wow, lovely. Yeah. And ಅದಾದಮೇಲೆ ಒನ್ ಆಫ್ ಯುವರ್ ವರ್ಕ್, ಐ ರಿಯಲಿ ಲವ್ ದ ಟೈಟಲ್, ಇಂಡಿಯಾಸ್ ವ್ಯಾನಿಷಿಂಗ್ ಬೀಚಸ್. ಇದನ್ನ ಮಾಡಿದ ನಂತರ BBC-ಯಿಂದ ನಿಮಗೆ ಆಫರ್ ಬರುತ್ತೆ. ಈ ಹೆಸರುಗಳೆಲ್ಲ ಕೇಳಿದ್ರೇನೆ, ಎಸ್ಪೆಷಲಿ ಮೀಡಿಯಾದಲ್ಲಿ ಇರೋರಿಗೆ ಇಟ್ ಇಸ್ ಲೈಕ್ ಅ ಡ್ರೀಮ್ ಜಾಬ್. BBC ಜೊತೆ ಒಂದು ಪ್ರಾಜೆಕ್ಟ್ ಇಸ್ ಇನಫ್ ಅನ್ನುವಂಥದ್ದು. ನನಗೆ ಇದರ ಒಂದು ಸ್ಮಾಲ್ ಯುನೋ ಒಂದಷ್ಟು ಅನ್ನೋನ್ ಟ್ರಿವಿಯಾನೋ ಫ್ಯಾಕ್ಟೋ ವಾಟ್ ಎವರ್ ಇಟ್ ಇಸ್, ವಾಟ್ ಆರ್ ದೀಸ್ ಇಂಡಿಯಾಸ್ ವ್ಯಾನಿಷಿಂಗ್ ಬೀಚಸ್, ವಾಟ್ ಇಸ್ ದಿಸ್ ಪ್ರಾಜೆಕ್ಟ್ ಅಬೌಟ್? ಬಿಕಾಸ್ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಟೈಟಲ್. ಹೌದು, ಅದು ನಾವು TV ಡೈಲಿ ರಿಪೋರ್ಟಿಂಗ್ ಮಧ್ಯದಲ್ಲಿ ಬ್ಯೂರೋ ರಿಪೋರ್ಟ್ ನಾನು ಆಗಲೇ ಹೇಳಿದಾಗ ಹೇಳ್ತಾ ಇದ್ದೆ, ಈ ಥರ ಒಂದು ಟ್ರಿಪಲ್ ಮರ್ಡರು ಕವರ್ ಮಾಡಬೇಕು, ಈ ಕಡೆ ಡಿಫೆನ್ಸ್ ಡೀಲನ್ನು ಬ್ಯೂರೋಲಿರೋರು ಎಲ್ಲರೂ ಎಲ್ಲ ಕೆಲಸ ಮಾಡಬೇಕು. ಸೊ ದಟ್ ಇಸ್ ದ ಥಿಂಗ್. ಇಟ್ಸ್ ಗುಡ್ ಆ್ಯಂಡ್ ಬ್ಯಾಡ್. ಬ್ಯಾಡ್ ಯಾತಕ್ಕೋಸ್ಕರ, ಬಿಕಾಸ್ ನಮಗೆ ಆ ಸ್ವತಂತ್ರ ಸಿಗೋಲ್ಲ. ಅಂದರೆ ನಾನೇ ಹೋಗಿ ನನ್ನ ಸ್ಟೋರಿ ಡೆಪ್ತಾಗಿ ಕವರ್ ಮಾಡಬೇಕು ಅನ್ನೋ ಒಂದು ಅವಕಾಶ ಕಡಿಮೆ ಇರುತ್ತೆ. ನಾವು ಇದೇ ನಮ್ಮನ್ನು ಎಳಿತಾ ಇರುತ್ತೆ ಇದನ್ನು. ಆದರೆ
ಅದನ್ನ ಮೀರಿಸಿ ಮೇನ್ ಎನ್ ಡಿ ಟಿ ವಿ ನ್ಯೂಸ್ ಡೆಸ್ಕ್ ದ ಗುಡ್ ಥಿಂಗ್ ವಾಸ್, ಯಾಕೆಂದ್ರೆ ಆ ರಿಚ್ ಟ್ರೆಡಿಷನ್ ಇರೋ ಕಾರಣ ನೀವು ಏನು ಹೇಳಿದ್ರು ಅದು ಸ್ಟಾರ್ಟ್ ಆಗಿದ್ದ ಒಂದು ಇದು ಬರೀ ಬ್ರೇಕಿಂಗ್ ನ್ಯೂಸ್ಗೆ ಇದು ಕೊಡದೆ ಅವ್ರುಗಳು ಇದಕ್ಕೂ ಗಮನ ಕೊಡ್ತಾರೆ, ಎನ್ವೈರ್ಮೆಂಟ್ ರಿಪೋರ್ಟಿಂಗ್ಗೆ ಅವಕಾಶ ಕೊಟ್ಟರು. ಸೊ ಅವರವರ ಪ್ರದೇಶಗಳಲ್ಲಿ ರಾಜ್ಯದಲ್ಲಿ ಯಾವ ಬೀಚ್ಗಳಿಗೆ ಅಂದರೆ ದೇ ಆರ್ ಇನ್ ಡೇಂಜರ್, ಎಂಕ್ರೋಚ್ಮೆಂಟ್ ಇರ್ಬೋದು, SEZ ಅಂದರೆ ಇದು ಕೋಸ್ಟಲ್ ಝೋನ್ಸ್ ಬರ್ತಾ ಇರ್ಬೇಕಾರೆ. ಯಾಕೆಂದ್ರೆ ಅಲ್ಲಿ ಈಗ ನೀವು ಚೆನ್ನೈಗೆ ಹೋಗಿದ್ದೀರಾ, ಯಾವಾಗ ಹೋಗಿದ್ದೀರಾ? ಸೊ ಅಲ್ಲಿ ಬೆಸನ್ ನಗರ್ ಬೀಚ್ ಅಂತ ಇದೆ. ನಾವು ವೆನ್ ಐ ಗ್ರೂ ಅಪ್ ಇನ್ ಚೆನ್ನೈ ವಿತ್ ಮೈ ಗ್ರ್ಯಾಂಡ್ ಮದರ್, ನಮ್ಮ ಅಜ್ಜಿ ಜೊತೆ, ಬೆಸನ್ ನಗರ್ ಬೀಚ್ ಅನ್ನೋದು ಇಲ್ಲಿಂದ ನಾವು ಇಲ್ಲಿ ಒಂದು MG ರೋಡ್ ಕುಂಬ್ಳೆ ಸರ್ಕಲ್ ಅಲ್ಲಿ ಕೂತ್ಕೊಂಡ್ರೆ ಅಟ್ಲೀಸ್ಟ್ ಟ್ರಿನಿಟಿವರೆಗೂ ನಾವು ನಡಿಬೇಕಾಗಿತ್ತು. ಬೀಚ್ ಅಂದ್ರೆ ಅಲೆಗಳನ್ನ ನೋಡೋದಕ್ಕೆ ಆ ಮರಳಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ವಿ, ಅಷ್ಟಿತ್ತು ಆ ಬೀಚ್ ಮರಳು. ಈಗ ನೀವು ಹೋದ್ರೆ ನಿಮ್ಗೆ ಸ್ಟಾಲ್ಗಳು, ಫುಡ್ ಸ್ಟಾಲ್ಸ್ ಅಷ್ಟು, ಅಲ್ಲಿ ಎಲ್ಲ ಲಿಟರ್ ಹಾಕೋದು, ಗಲೀಜ್ ಮಾಡೋದು, ಅಂದ್ರೆ ಬೀಚ್ಗೆನೆ ನಾವು ಅದನ್ನ ತಗೊಂಡ್ಬಿಟ್ಟಿದೀವಿ. ವಿ ಹ್ಯಾವ್ ಟೇಕನ್ ಓವರ್. ಅಲ್ಲಿ ಇರೋ ಯಾರು ಫಿಶರ್ಮೆನ್ ಇದ್ದಾರೋ ಅವ್ರಗಳಿಗೂ ಅದು ಲೈವ್ಲಿಹುಡ್ಗೆ ಇದಾಗ್ತಾ ಇಲ್ಲ, ಅಥವಾ ಎಂಕ್ರೋಚ್ಮೆಂಟ್ ತುಂಬ ಆಗ್ತಾ ಇದೆ. ಸೊ ವ್ಯಾನಿಷಿಂಗ್ ಬೀಚ್ ಈಸ್ ಅ ಪದ ಟು ಕ್ಯಾಪ್ಚರ್ ದಿಸ್ ಫ್ಯಾಕ್ಟ್ ದಟ್ ಇರೋಷನ್, ಸಾಯಿಲ್ ಇರೋಷನ್ ಒಂದು ಕಡೆ, ಬಟ್ ಇನ್ನೊಂದು ಕಡೆ ನಾವು ನಮ್ಮ ಹ್ಯೂಮನ್ ಆಕ್ಟಿವಿಟಿಯಿಂದ ಇದನ್ನ ಮಾಡಿ ಅದನ್ನ ಹಾಳು ಮಾಡ್ತಾ ಇದ್ದೀವಿ. ಇದಕ್ಕೋಸ್ಕರ ಜನರ ಒಂದು ಅಂದರೆ ಜಾಗರೂಕತೆ, ಅವೇರ್ನೆಸ್ ಏನು ಮಾಡ್ಬೋದು, ನಾವು ಸರ್ಕಾರದ ಕಡೆಯಿಂದ ಏನು ಪಾಲಿಸಿ ಚೇಂಜ್ ಮಾಡ್ಬೋದು. ಸೊ ಇದು ಈ ಉದ್ದೇಶಕ್ಕಾಗಿ ನಾವು ಅದನ್ನು, ಸೊ ನಾನು ಸುಮಾರು ಪಣಂಬೂರ್ ಬೀಚು, ಮುರುಡೇಶ್ವರ್ ಎಲ್ಲೆಲ್ಲಿ ಬೀಚ್ಗಳು ನಮ್ಮ ಅಂದರೆ ಕರಾವಳಿ ಪ್ರದೇಶದಲ್ಲಿ ಏನೇನಿತ್ತೋ ಒಂದು ಮಜವಾದ ಅಸೈನ್ಮೆಂಟ್ ಅದು ಮಾಡಿದಾಗ ಯು ಟೋಲ್ ಮಿ BBC, ಅಗೇನ್ ಇಟ್ ವಾಸ್ ಮ್ಯಾಜಿಕ್, ಜಸ್ಟ್ ಲೈಕ್ ಹೌ ಸುರೇಶ್ ವೆಂಕಟ್ಸ್ ಕಾಲ್ ಚೇಂಜ್ ಮೈ ಲೈಫ್. ಸೊ BBC ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾ ನಮ್ಮೆಲ್ಲರಿಗೂ ತಿಳ್ಕೊಳ್ಳೋ ಕುತೂಹಲ, ಬಿಕಾಸ್ ನಮ್ಮಲ್ಲಿ ಎಷ್ಟು ಜನಕ್ಕೆ ಅಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಸಿಗುತ್ತೆ ಇನ್ನು ಮುಂದೆ ಅಟ್ಲೀಸ್ಟ್ ಗೊತ್ತಿಲ್ಲ. ಅಲ್ಲಿನ ಆಡಿಷನ್ ಎಕ್ಸ್ಪೀರಿಯನ್ಸೇ ತುಂಬ ಬ್ಯೂಟಿಫುಲ್ ಆಗಿತ್ತು ಅಂತ ಹೇಳಿದ್ರೆ, ಅದಕ್ಕೂ ಮುಂಚೆ ಎಷ್ಟೆಲ್ಲ ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸಸ್ ಪಡ್ಕೊಂಡಿದ್ರು, ಯು ಹ್ಯಾಡ್ ಟು ಆಡಿಷನ್. ಆಫ್ ಕೋರ್ಸ್, ರೈಟ್? ಆಫ್ ಕೋರ್ಸ್, ಖಂಡಿತ. ಆ್ಯಂಡ್ ಅದರ ಆಡಿಷನ್ ಅನುಭವ ನಮ್ಮ ದೇಶವನ್ನ ಬಿಟ್ಟು ನಾವು ಒಂದು ಗ್ಲೋಬಲ್ ಆಡಿಯನ್ಸ್ಗೆ ಹೇಳಿದಾಗ ಯಾವ ರೀತಿ ಇರಬೇಕು ಅನ್ನೋದನ್ನ ಕಲಿಸ್ತು. ಅದು ನನಗೆ ಈ ವ್ಯಾನಿಷಿಂಗ್ ಬೀಚಸ್ ಅನ್ನೋ ಒಂದು ಸೀರೀಸ್ ಮೂಲಕ ನನ್ನನ್ನು ಕಳಿಸಿದ್ರು. ಅಂದರೆ ಐ ಗಾಟ್ ಸೆಲೆಕ್ಟೆಡ್ ಫಾರ್ ದಟ್ ಇಂಡೋನೇಷ್ಯಾ ಬಾಲಿಯಲ್ಲಿ ನಡೀತಾ ಇರೋ ಇದು ಎನ್ವೈರ್ಮೆಂಟ್ ಮಿನಿಸ್ಟರ್ಸ್ ಮೀಟ್. ಸೊ 159 ಎಸ್ ಅಷ್ಟು ದೇಶಗಳ ಮಂತ್ರಿಗಳು, ಸಚಿವರು ಅಲ್ಲಿ ಬಂದು, ಇಟ್ ವಾಸ್ ಅ 3 day ಥಿಂಗ್. ಆ್ಯಂಡ್ ನಮ್ಮನ್ನ ಇನ್ನೂ 2 ದಿನದ ಹಿಂದೆನೆ ಅವ್ರು ಕರೆಸ್ಬಿಟ್ಟು, ಯುನೋ ಕ್ಲೈಮೇಟ್ ಚೇಂಜ್ ಅಂದರೆ ಯಾವ ರೀತಿ, ಏನೇನು ಟರ್ಮಿನಾಲಜಿ, ಜಾರ್ಗನ್ ಎಲ್ಲಾನು. ಸೊ ಅಲ್ಲಿ ಸುಮಾರು ಯಾರು ಜರ್ನಲಿಸ್ಟ್ಗಳು ಬಂದಿದ್ರು ಬೇರೆ ಬೇರೆ ದೇಶಗಳಿಂದ. ತುಂಬಾನೇ ಇಟ್ ವಾಸ್ ಅ ವೆರಿ ವಾರ್ಮ್ ಸೆಟ್. ಇವತ್ತಿಗೂ ಅವರೆಲ್ಲ ಫ್ರೆಂಡ್ಸ್ ಆಗಿರೋರು. ಅಲ್ಲಿ ಒಂದು ರೂಲ್ ನಾನು ಮಾಡಿಬಿಟ್ಟಿದೆ, ಎಲ್ಲರ ಹೆಸರುಗಳು ಅದು ಬಾಯಿಗೆ ಇದು ಬರಲ್ಲ. ನನ್ನ ಹೆಸರು ವಸಂತಿ ಹರಿಪ್ರಕಾಶ್ ಅನ್ನೋದು ಬಹಳ ಕಷ್ಟ. ಸೊ ರಷ್ಯನ್ ಯಾರೋ ಒಬ್ರು ವಸಾಂತಿ ಅಂತ ಒಂದು, ಸೊ ಇದೆಲ್ಲ ಬೇಡವೇ ಬೇಡ. ವಿ ವಿಲ್ ಕಾಲ್ ಈಚ್ ಅದರ್ country names. Wow. So, hey, hi, Kenya. Yes, India, tell me. Oh, okay, wow. Russia is going to that session. Shall we go there? ಅಂತ ಎಲ್ಲ ಫುಲ್ ಎಲ್ಲ ಒಂದು ಗುಂಪನ್ನ ಮಾಡ್ಕೊಂಡು ನಾವು ಇದು ಮಾಡ್ತಾ ಇದ್ವಿ. ಆಗ್ಲೂ ಏನು BBC ಬರ್ತಾ ಇರ್ಲಿಲ್ಲ. ಬಟ್ ಅಗೇನ್ ಅ ಟ್ವಿಸ್ಟ್ ಆಫ್ ಫೇಟ್ ಏನಾಯ್ತು ಅಂದ್ರೆ, ಬಿಕಾಸ್ ನಾನು ನೋಟ್ಸ್ ಎಲ್ಲ ತಗೋಬೇಕಾದ್ರೆ ನಾನು ಎಲ್ಲೂ ಹೋಗದೆ, ಆ ಬಾಲಿ ಬೀಚ್ ಗೀಚು ಏನು ನೋಡಿರ್ಲಿಲ್ಲ. ಅಲ್ಲಿ ನಾನು ನೋಟ್ ಮಾಡ್ಕೊಳ್ತಾ ಇದ್ದೆ. ಸರಿ, ಅದನ್ನ ನೋಡಿ ಅಲ್ಲಿನ ಒಬ್ರು ಶೆರೀನ್ ಜೋರ್ಬಾ ಅಂತ, ಶಿ ವಾಸ್ ಅನ್ ಈಜಿಪ್ಷಿಯನ್. ಆ್ಯಂಡ್ ವೆನ್ ದ BBC ಪ್ರೊಡ್ಯೂಸರ್ ರಾಬರ್ಟ್ ಲ್ಯಾಂಬ್ ಅವ್ರು ಬಂದಾಗ, ಹಿ ಆಸ್ಡ್, ಈ ತರ ಒಂದು ವರ್ಲ್ಡ್ ಲೀಡರ್ಸ್ ಮಾಡ್ತಾ ಇದೀವಿ ಸಂಜೆ ಇದರಲ್ಲಿ, ಇದೇ ವೆನ್ಯೂದಲ್ಲಿ, ಬ್ಯೂಟಿಫುಲ್ ವೆನ್ಯೂ ಬಾಲಿದಲ್ಲಿ ಇದು. ಸೊ ಇಲ್ಲಿಗೆ ನಾವು ಯಾರಾದ್ರೂ ಒಬ್ರು ಜರ್ನಲಿಸ್ಟ್ ಬೇಕು ಆ ಕ್ವೆಶ್ಚನ್ ಕೇಳೋದಕ್ಕೆ ಆಡಿಯನ್ಸ್ ಕಡೆಯಿಂದ. ಸೊ ಇಟ್ ಇಸ್ ಪ್ರೀ ಸೆಟಪ್. ಕ್ವೆಶ್ಚನ್ ಏನು ಅಂದ್ರೆ ಅಂತ ಪ್ರೀ ಇದು, ಬಟ್ ಆ ವರ್ಲ್ಡ್ ಲೀಡರ್ಸ್ಗೆ ನಿಂತ್ಕೊಂಡು ಕೇಳಬೇಕು ಅಂತ. ಸೊ ಅವಾಗ ಫಿಯೋನಾ, ಶೆರೀನ್ ಒಂದು ಕ್ಷಣನೂ ಯೋಚನೆ ಮಾಡಿದೆ. ಶಿ ಜಸ್ಟ್ ಟರ್ನ್ಡ್ ಅರೌಂಡ್, ಶಿ ಇಸ್ ದ ಮೋಸ್ಟ್ ನೊಟೋರಿಯಸ್ ಕ್ವೆಶ್ಚನ್ ಆಸ್ಕರ್, ಯು ಶುಡ್ ಗೋ ಆ್ಯಂಡ್ ಇದು ಅಂತ ಹೇಳೋದಕ್ಕೆ ರಾಬರ್ಟ್ ಅವರು ನನ್ನನ್ನು ಸಿಕ್ಕಿದ್ರು. ಆಗಲೂ ಅಷ್ಟೇ, ಇಟ್ ವಾಸ್ ಜಸ್ಟ್ ಒಂದು 10 ಅಂದರೆ ಒಂದು 20-30 ಸೆಕೆಂಡ್ಗಳಲ್ಲಿ ಆ ಪ್ರಶ್ನೆ ಕೇಳಿ ನಾನು ಕೂತ್ಕೊಂಡಾಯ್ತು ಅಷ್ಟೇ. ಬಟ್ ವೆನ್ ವಿ ಫಿನಿಶ್ ದ್ಯಾಟ್, ಅದನ್ನು ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಹೋದೆ. ಫಿಯೋನಾ ಫಾಸ್ಟರ್ ಅಂತ BBC ಆ್ಯಂಕರ್, ಆ್ಯಂಡ್ ರಾಬರ್ಟ್ ವಾಸ್ ಅ ಪ್ರೊಡ್ಯೂಸರ್. ಸೊ ಐ ಸೆಡ್, ರಾಬರ್ಟ್, ಇಟ್ ವಾಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಇಷ್ಟು ಚಿಕ್ಕ ಅನುಭವ, ಆದರೆ ನಾನು ನಮ್ಮ ಕ್ಯಾಮ್ರಾ
ಪರ್ಸನ್ ಫ್ರೆಂಡ್ ಕುಮಾರ್ ಅಂತ DM ಕುಮಾರ್. ಸೊ ಕುಮಾರ್ ನೋಡಮ್ಮ ಈ ಕ್ಯಾಮ್ರಾ ಯೂಸ್ ಮಾಡ್ತಾರೆ, ಇದನ್ನ ಇದು ಮಾಡ್ತಾರೆ ಅಂತ ನಾವು ಅದೇ ವಿ ಆರ್ ಲುಕಿಂಗ್ ಎಟ್ ದ ಬ್ಯಾಕ್ ಎಂಡ್. ಸೊ ಅವ್ರಿಗೆ ನಾನು ಹೇಳಿದೆ ಇಟ್ ವಾಸ್ ಅ ಗುಡ್ ಆಪರ್ಚುನಿಟಿ, ನಾನು ನಾಳೆ ಬ್ಯಾಂಗ್ಳೂರ್ಗೆ ಹೊರಡ್ತಾ ಇದ್ದೀನಿ. ಸೊ ಅವರು ಎಲ್ಲ ಅಲ್ಲಿ ಹೇಗೆ ಅಂದರೆ ಪ್ರೊಡ್ಯೂಸರ್ ಆ ಹೈರಾರ್ಕಿ ಇಲ್ಲ, ಎಲ್ಲರೂ ಅಂದರೆ ಅವರೇನೆ ಎಲ್ಲ ವೈರೆಲ್ಲ ರ್ಯಾಪ್ ಮಾಡಿ ಇದು ಮಾಡಿ ಎಲ್ಲ ಮಾಡ್ತಿದ್ರು. ಸೊ ಮಾಡ್ತಾ ಮಾಡ್ತಾ ಹಿ ಜಸ್ಟ್ ಸೆಡ್ ದಿಸ್ ಇಸ್ ಮೈ ಕಾರ್ಡ್, ಲೆಫ್ಟ್ ಹ್ಯಾಂಡಲ್ಲಿ ಹೀಗೆ ಕೊಟ್ಬಿಟ್ಟು ಪ್ಲೀಸ್ ಸ್ಟೇ ಇನ್ ಟಚ್ ವಿತ್ ಮೀ. ನಾನು ನೋಡ್ತಾ ಇದ್ದೆ ಹೌ ನೀವು P2C ಮಾಡ್ತಾ ಇದ್ದಿದ್ದನ್ನು, ಬಿಕಾಸ್ NDTVಗೆ ಐ ವಾಸ್ ಆಲ್ಸೋ ರಿಪೋರ್ಟಿಂಗ್ ಅ ಲಿಟಲ್ ಬಿಟ್. ಸೊ ಆಗ ಅದನ್ನು ವಿಲ್ ಯು ಬಿ ಇಂಟ್ರೆಸ್ಟೆಡ್ ಒಂದು BBC ಸೀರೀಸಲ್ಲಿ. ನಾನು ಹೌದಾ BBC-ನಾ, ಯೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳೋಕ್ಕಾಗುತ್ತಾ? ಓಕೆ ಓಕೆ, ನಾನು ಹಾಗೆ ಹೇಳಿದ್ರೇನೋ ಅನ್ಕೋಸ್ಲೇಕ್. ಓಕೆ, ಸೊ ಐ ಸೆಡ್ ದಟ್ ವುಡ್ ಬಿ ಗುಡ್, ಲೆಟ್ ಮೀ ಸಿ ಅಂತ. ಆಮೇಲೆ ಆಡಿಷನ್ ಎಲ್ಲ ಶುರು ಆಯಿತು. ಮೊದಲನೇ ಸಲ ಆಡಿಷನ್ ರಿಜೆಕ್ಟ್ ಆಯಿತು. ಓಕೆ, ಒಂದು ನಾನು ಏನು ನ್ಯೂಸ್ ರಿಪೋರ್ಟ್ ಮಾಡಿದ್ನು ಅದನ್ನೇ ಕಳಿಸಿ, ಪರವಾಗಿಲ್ಲ ನಮ್ಮ ಟೀಮ್ ಕಮಿಷನರ್ ಅವರೆಲ್ಲ BBC ಪ್ರೋಗ್ರಾಮ್ ಕಮಿಷನರ್ ನೋಡಬೇಕು. ನಾನು ಹೇಳಿದೆ ಓ ಹಾಗ, ಇಲ್ಲ ನಿಮ್ಮ ಇಂಗ್ಲೀಷಲ್ಲಿ ಭಾಳ ಆಕ್ಸೆಂಟ್, ಇಂಡಿಯನ್ ಆಕ್ಸೆಂಟ್ ಇದೆ, ಅದು ಅರ್ಥ ಮಾಡ್ಕೊಳಕ್ಕಾಗೋಲ್ಲ ಬೇರೆ ಇಂಟರ್ನ್ಯಾಷನಲ್ ಆಡಿಯನ್ಸ್ಗೆ ಅಂತ. ನಾನು ಹೇಳಿದೆ ಓ ಹಾಗ, ಹೌದು ಅದನ್ನು ಸ್ಯಾಂಪಲ್ಗಳನ್ನು ನಾವು ಏನು ಮಾಡ್ತೀವಿ, ಅದನ್ನು ಬೇರೆ ಬೇರೆ ಕಡೆ ಸೌತ್ ಅಮೆರಿಕಾ ಕಳಿಸ್ತಾರಂತೆ, ಇಂಡೋನೇಷ್ಯಾಗೆ ಆ ಥರ. ಸೊ ಬೇರೆ ಕೆಲವ್ರು ಏನೋ ಓಕೆ ಅಂತ ಹೇಳಿದ್ದಾರೆ, ದಿಸ್ ವಾಯ್ಸ್ ಇಸ್ ಓಕೆ ಅಂತ. ಕೆಲವರು ಆ ಬೊಗೋಟಾ ಇದರಲ್ಲಿ ಇರೋರು ಏನೋ ವಾಟ್ ಇಸ್ ಶಿ ಇವನ್ ಸೇಯಿಂಗ್ ಏನೋ ಅರ್ಥ ಆಗ್ತಿಲ್ಲ. ಯಾ, ಸೊ ಐ ಸೆಡ್ ಓ ಓಕೆ, ಸೊ ಆಲ್ ದಟ್ ಇಸ್ ಅ ರಿಯಾಲಿಟಿ ಚೆಕ್. ನಾವು ಏನೋ ಪರವಾಗಿಲ್ಲ, ಏನೋ ಸುಮಾರು ಮಾತಾಡ್ತೀವಿ ಅಂತ ಅನ್ಕೊಂಡಿರ್ತೀವಿ. ಎರಡನೇ ಸಲ ರಿಪೋರ್ಟ್ ಇನ್ನೊಂದು ಬೇರೆ ಕ್ಲಿಪ್ ಕಳಿಸ್ದೆ. ಆವಾಗ ನಮ್ಮ ಶಿವಮೊಗ್ಗದಲ್ಲಿ ಏನೋ ಒಂದು ರಯಟ್ಸ್ ಎಲ್ಲ ಆಗಿತ್ತು, ಆ ನ್ಯೂಸ್ ಕವರೇಜ್ದು ಹೇಳಿದಾಗ ಅವರು ಹೇಳಿದ್ರು, ರಾಬರ್ಟ್ ಹೇಳಿದ್ರು, ವಸಂತಿ ವೆರಿ ಸಾರಿ, ಅವರ ಫೀಡ್ಬ್ಯಾಕ್ ಏನು ಅಂದರೆ ನೀವು ಯಾರ ಸಬ್ಜೆಕ್ಟನ್ನು ಮಾತಾಡ್ಸ್ತಾ ಇದ್ದೀರಾ, ಅವರು ಮನೆ ಇದಾಗೋಯ್ತು ಆ ರೈಟ್ಸಲ್ಲಿ ಬಹಳ ಹತ್ರ ಕೂತ್ಕೊಂಡಿದ್ದೀರಿ. ಯಾಕೆಂದರೆ ಒಂದು ದ ಕಾನ್ಸೆಪ್ಟ್ ಆಫ್ ಸ್ಪೇಸ್ ನಮ್ಮಲ್ಲಿ ನಾವೇನು ಅನ್ಕೋತೀವಿ, ನಮ್ಮ ಒಂದು ಕಂಪ್ಯಾಷನ್ ಅಥವಾ ಎಂಪತಿನ ತೋರಿಸ್ಕೋಬೇಕು ಅಂದರೆ ಸ್ವಲ್ಪ ಹೀಗೆ ನಾವು ಮಾತಾಡ್ತೀವಿ. ವೆಸ್ಟರ್ನ್ ಕಾನ್ಸೆಪ್ಟ್ ಅಲ್ಲಿ ಆ ಸ್ಪೇಸ್ ಬಹಳ ಮುಖ್ಯ. ಲೈಕ್ ಯು ಹ್ಯಾವ್ ಟು ಮೇಕ್ ಶೋರ್ ದಟ್ ಯು ಆರ್ ನಾಟ್ ಸೀನ್ ಟು ಸೀಟೆಡ್ ಕ್ಲೋಸ್, ಪರ್ಸನಲ್ ಸ್ಪೇಸ್ ಇದು ಆಗಬಾರ್ದು. ಸೊ ಎರಡನೇ ಸಲನೂ ಆಬ್ಜೆಕ್ಷನ್ ಬಂತು. ಅಂದರೆ ಹಿ ವಾಸ್ ವೆರಿ ನೈಸ್ ಅಬೌಟ್ ಇಟ್, ಬಟ್ ಇದು ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಮೂರನೇ ಸಲ ಇನ್ನೊಂದೇನೋ ಒಂದು ಇದಿತ್ತು. ಆಮೇಲೆ ನಾನು ಅವ್ರಿಗೆ ಬರೆದೆ, ಐ ಸೆಡ್ ರಾಬರ್ಟ್ ಇಟ್ಸ್ ವೆರಿ ನೈಸ್ ಆಫ್ ಯು, ಅಂದರೆ ಬರೀ ಇಂಡೋನೇಷ್ಯಾ ಬಾಲಿಯಲ್ಲಿ ಸಿಕ್ಕಿದಾಗ ನೀವು ನನ್ನ ಪ್ರೋಗ್ರಾಮ್ಗಳು ಅದೇ ಯಾವ ರೀತಿ ನಾನು ರೆಕಾರ್ಡ್ ಮಾಡ್ತಿದ್ನೋ ಅದನ್ನು ನೋಡಿ ನೀವು ನನಗೆ ಆಫರ್ ಮಾಡಿದ್ರಿ, ಇಟ್ಸ್ ವೆರಿ ಕೈಂಡ್ ಆಫ್ ಯು. ಬಟ್ ನನಗನ್ಸ್ತಾ ಇದ್ದೆ ನಿಮಗೆ ಅಂದರೆ he has to report to that whatever that person, right? ಅಂದರೆ ಯಾರ ಪರ್ಮಿಷನ್ ಅಪ್ರೂವಲ್ ಬೇಕಾಗಿತ್ತೋ ಸರಿ ಹೋಗ್ತಾ ಇಲ್ಲ ಅಂದಮೇಲೆ ಪರವಾಗಿಲ್ಲ, ಆಗಲಿಲ್ಲ ಅಂದರೆ ನನಗೆ ಸುಮಾರು ಒಂದು ಲರ್ನಿಂಗ್ಸ್ ಬಂದಿದೆ ಇದರಿಂದ. ನಮ್ಮ ಅಜ್ಜಿ ಅವಾಗ ಅದನ್ನು ಕೂಡ ಹೇಳಿದೆ, ಮೈ ಗ್ರ್ಯಾಂಡ್ ಮದರ್ ಆಲ್ವೇಸ್ ಸೇಸ್ ದಟ್ ದ ಟೈಮ್ ಹ್ಯಾಸ್ ಟು ಕಮ್ ಎಲ್ಲದಕ್ಕೂ. ಪದ್ಮಿನಿ ಅವರ ಪದ್ಮಿನಿ, ಓ ಮೈ ಗಾಡ್, ಯು ನೋ ಮೈ, ಯು ರಿಮೆಂಬರ್ ಮೈ ಅಜ್ಜಿ ಹೆಸರು ಪದ್ಮಿನಿ. ಸೊ ಪಾರ್ಟಿ ಅಂತ ನಾವು ಕರೀತೇವೆ. ಸೊ ಶಿ ಆಲ್ವೇಸ್ ಯೂಸ್ ಟು ಸೇ ಏನು ನಿನ್ಗೆ ಬರಬೇಕು ಅದೆಲ್ಲ ಬಂದು ಸೇರತ್ತೆ ನಿನಗೆ. ಸೊ ಐ ರೋಟ್ ಟು ಹಿಮ್ ಆ್ಯಂಡ್ ಐ ಜಸ್ಟ್ ಇದು ಅದಕ್ಕೆ ಅವ್ರ ಉತ್ತರ ಬಂತು, ವಿ ಅಪಾಲಜೈಸ್, ಇದು ಡಿಲೇ ಆಗಿದ್ದಕ್ಕೆ ಅಪ್ರೂವ್ ಆಯಿತು, ನೌ ಯು ಆರ್ ಆನ್ ದ ಶೋ ಅಂತ ಹೇಳಿದಾಗ ಅಲ್ಲಿಂದ ಶುರುವಾಗಿ ಸುಮಾರು ಅದೊಂದು ಇಟ್ ಬಿಕೇಮ್ ಬರೀ ಒಂದು ಎಪಿಸೋಡ್ಗೆ ಅಂತ ತಗೊಂಡಿದ್ದು, ಇಟ್ ಬಿಕೇಮ್ ದೇ ಲೈಕ್ ದಟ್ ವರ್ಕ್. ಆ್ಯಂಡ್ ಅದಾದಮೇಲೆ ಎಲ್ಲಿ ನೇಪಾಲ್, ವಿಯೆಟ್ನಾಂ, ಫಿಲಿಪೀನ್ಸ್ ಸುಮಾರು ಇದು ಕಡೆ ಆ ಒಂದು ಎಪಿಸೋಡ್ ಸೀರೀಸ್ ಮುಗಿದ್ಮೇಲೂ ನೇಚರ್ಗೆ ತಗೊಂಡ್ರು, ನೇಚರ್ ಇದಕ್ಕೆ ತಗೊಂಡ್ರು. ಐ ವಾಸ್ ನಾಟ್ ಆಂಕರ್ ಬಟ್ ಅಸಿಸ್ಟೆಂಟ್ ಟು ದ ಡೈರೆಕ್ಟರ್. ಸೊ ಇಲ್ಲಿ ಕಚ್ ಅಥವಾ ಈ ಕ್ಲೈಮೇಟ್ ಚೇಂಜ್ ಇದಕ್ಕೆ ತಗೊಂಡು, ಸೊ ಬಿಹೈಂಡ್ ದ ಸೀನ್ಸ್ ಇದು ಕೂಡ ಒಂದು ಅನುಭವ ಬಂದಂಗೆ. ಲವ್ಲಿ. ಸೊ BBC-ಲಿ ನೀವು ಮಾಡಿದಂಥ ಈ ಕಾರ್ಯಕ್ರಮದ ನಿರೂಪಣೆ, ವಾಸ್ ಇಟ್ ಕಾಲ್ಡ್ 1 ಸ್ಕ್ವೇರ್ ಮೈಲ್? ದಟ್ ವಾಸ್ ಕಾಲ್ಡ್. ನೋಡಬಹುದಾ ಇವತ್ತು ನಾವು ಯೂಟ್ಯೂಬ್ ಅಲ್ಲಿ? ಅದು ಆರ್ಕೈವ್ಸ್ ಎಲ್ಲ ತೆಗೆದಿದ್ದಾರೆ ಅವರು ಅದನ್ನ, ಬಿಕಾಸ್ ಬಿಯಾಂಡ್ ಅ ಸರ್ಟನ್ ಪಾಯಿಂಟ್ ದೇ ಡೋಂಟ್ ಕೀಪ್ ಇಟ್. ಅದು ನನಗೆ ಪ್ರೊಡಕ್ಷನ್ ಕಂಪನಿನವರು ಅದನ್ನ ಕೊಟ್ಟು ಕಳಿಸಿದ್ರು. ಸೊ ಜಸ್ಟ್ ಇನ್ ಮೈ ಯಾ, ಅಂಡ್ ಬಿಕಾಸ್ ಇಟ್ಸ್ ಕಾಪಿ ರೈಟ್ ಇಶ್ಯೂ, ಐ ಆಮ್ ನಾಟ್ ಏಬಲ್ ಟು ಪುಟ್ ಇಟ್ ಔಟ್ ಆನ್ಲೈನ್, ಯು ನೋ. ಸೊ ಅದನ್ನ ಬಟ್ ಅದು ಜೆನಿವಾ ಬೇಸ್ಡ್ ಒಂದು ಇದಿತ್ತು. ಅನ್ಫಾರ್ಚುನೇಟ್ಲಿ ರಾಬರ್ಟ್ ಪಾಸ್ಡ್ ಅವೇ, ಅದರ್ವೈಸ್ ದ ಪ್ಲಾನ್ ವಾಸ್ ಟು ಹ್ಯಾವ್ ಅ ಸೆಕೆಂಡ್ ನೆಕ್ಸ್ಟ್ ಸೀರೀಸ್ ಅದನ್ನ ಇದು ಮಾಡಬೇಕು. ಬಿಕಾಸ್ ನನಗನ್ಸುತ್ತೆ ಈವನ್ ವಾಯ್ಸ್ ರೆಕಾರ್ಡಿಂಗ್ಗೆ ನಾನು ಲಂಡನ್ ಹೋದಾಗ್ಲೂ ಪ್ರೊನೌನ್ಸಿಯೇಷನ್ ಹೇಗೆ ಯಾವ ರೀತಿ ಅಂದರೆ
ಇಂಡಿಯನ್ ಆಕ್ಸೆಂಟ್ ಇರೋದು ತಪ್ಪಲ್ಲ. ನಮ್ಮ ಊರಿಗೆ ನಾನು ಯಾವಾಗ್ಲೂ ಹೇಳ್ತೀನಿ ಮಾತಾಡ್ಸ್ಬೇಕಾದ್ರೆ, ಐ ಟ್ರಾವೆಲ್ ಅ ಲಾಟ್ ಇನ್ ಟು ರೂರಲ್ ಇಂಡಿಯಾ, ನಿಮ್ಗೆ ಗೊತ್ತದು. ಸೊ UP ಕಡೆ ಹೋದಾಗ ಅವ್ರಿಗೆ ಎಲ್ಲೋ ಒಂದ್ ಕಡೆ ಬಹಳ ಅವರು ಸಂಕೋಚ, ದೇ ಹೆಸಿಟೇಟ್. ನೈ ಮ್ಯಾಮ್ ಹಮ್ ಅಂಗ್ರೇಜಿ ನೈ ಬೋಲ್ ಸಕ್ತೆ, ನಮ್ಗೆ ಹಿಂದಿ ಆಕ್ಸೆಂಟ್ ಬಂದ್ಬಿಡುತ್ತೆ. ಐ ಸೆಡ್ ಅದು ಆಕ್ಸೆಂಟು ನಮ್ದು, ಪ್ಲೀಸ್ ಡೋಂಟ್ ಬಿ ಶೈ. ನಮ್ ಮಾತಾಡ್ತಾ ಇರೋದೇ ದೊಡ್ಡ ವಿಷಯ ಇಂಗ್ಲಿಷ್, ಸೊ ಡೋಂಟ್ ಬಿ ಶೈ. ಬಟ್ ಇಫ್ ಯು ಆರ್ ಗೋಯಿಂಗ್ ಟು ಅನ್ ಇಂಗ್ಲಿಷ್ ಚಾನೆಲ್ ಲೈಕ್ BBC, ದೆನ್ ಯು ಹ್ಯಾವ್ ಟು ಮೇಕ್ ಶೋರ್ ಯಾವ ರೀತಿ ಅಂತ. ಸೊ ಯಾವ ರೀತಿ ಆ ಪ್ರೊನೌನ್ಸಿಯೇಷನ್ ಮಾಡಬೇಕು ಎಲ್ಲದನ್ನು ಸುಮಾರು ಕಲ್ತೆ. ಅದು ಆ ಮಿಸ್ಟೇಕ್ಸ್ ಎಲ್ಲ ಕೂಡ ತುಂಬಾ ಇದೆ. ಬಟ್ ಇಟ್ ವಾಸ್ ಅ ವೆರಿ ಗುಡ್ ಟೀಮ್ ಟು ವರ್ಕ್.